ಜಿಲ್ಲೆ ತಂಬಾಕು ಕೃಷಿಕರು ಖುಷಿಯಲ್ಲಿದ್ದಾರೆ. ಈ ಬಾರಿ ತಂಬಾಕು ಭರ್ಜರಿ ಫಸಲು ನೀಡಿದೆ. ಒಳ್ಳೆ ಹಣ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ ರೈತರು. ತಂಬಾಕು ಒಂದು ವಿಚಿತ್ರ ಬೆಳೆ. ಎಲ್ಲೆಂದರಲ್ಲಿ ಯಾರೆಂದರೆ ಯಾರು ಅದನ್ನು ಬೆಳೆಯಲು ಅನುಮತಿ ಇಲ್ಲ. ಬೆಳೆಯಲು ಸರ್ಕಾರದ ಒಪ್ಪಿಗೆ ಇರಲೇಬೇಕು. ಹೆಚ್ಚಾಗಿ ಬೆಳೆಯುವುದು ಕಷ್ಟ, ಏಕೆಂದರೆ ಹೆಚ್ಚುವರಿ ಬೆಳೆಗೆ ದಂಡ ವಿಧಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮೈಸೂರು ತಂಬಾಕು ಜನಪ್ರಿಯ. ಜಿಲ್ಲೆಯ ಪಿರಿಯಾಪಟ್ಟಣ, ಹುಣಸೂರು, ಎಚ್ಡಿ ಕೋಟೆ ಹಾಗೂ ಕೆಆರ್ ನಗರ ಹೊಗೆಸೊಪ್ಪು ಬೆಳೆಯ ಹೃದಯ ಭಾಗಗಳು. ಕೃಷಿ ತಜ್ಞರ ಸೂಚನೆಯಂತೆ ತಂಬಾಕು ಬೆಳೆದ ರೈತರೆಲ್ಲ ಈಗ ಸಂತಸದಲ್ಲಿದ್ದಾರೆ. 2 ವರ್ಷ ಮಧ್ಯೆ ನಿಲ್ಲಿಸ್ಬಿಟ್ಟೆ ಬೆಳೆಯೋದು ಬೇಡ ಅಂತೇಳಿ. ಈ ವರ್ಷ ಪುನಃ ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ಅವರ ಗೈಡ್ಲೈನ್ಸ್ ಅಲ್ಲಿ ಅದನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಬೆಳೆದಿದ್ದೀನಿ. ಸಕ್ಸಸ್ ಆಗಿದೆ. ಕ್ಯೂರಿಂಗು ಚೆನ್ನಾಗಿ ಬರ್ತಾ ಇದೆ. ಮೊದಲು 50% ಬರ್ತಾಗೋದು ಈಗ 80% ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿಯೂ ಜಿಲ್ಲೆಯ ತಿಮ್ಮಕಾಪುರ ವೈಜ್ಞಾನಿಕವಾಗಿ ತಂಬಾಕು ಬೆಳೆಯುತ್ತಿದೆ. ಹೀಗಾಗಿ ಕಡಿಮೆ ಜಮೀನಿನಲ್ಲಿ ಹೆಚ್ಚು ಇಳುವರಿ ಪಡೆಯುವುದು ಸಾಧ್ಯವಾಗಿದೆ. ಈ ಬಾರಿ ಎಕರೆಗೆ ಸರಾಸರಿ 500 ರಿಂದ 600 ಕೆಜಿ ತಂಬಾಕು ಸಿಗಲಿದೆ. ಇಲ್ಲಿ ಒಳ್ಳೆ ಇಳುವರಿ ಮತ್ತೆ ಒಳ್ಳೆಯ ಗುಣಮಟ್ಟ ಅಂದ್ರೆ ಈ ಹೊಗೆ ಸೊಪ್ಪನ್ನ ನಾವು ಕ್ಯೂರಿಂಗ್ ಮಾಡಿದಾಗ ಒಳ್ಳೆಯ ಬಣ್ಣ ಬರಬೇಕು, ಒಳ್ಳೆಯ ಸುವಾಸನೆ ಬರಬೇಕು, ಒಳ್ಳೆಯ ಟೆಕ್ಸ್ಚರ್ ಇರಬೇಕು. ಅದೆಲ್ಲ ಬರ್ತಾ ಇರೋದಕ್ಕೆ ಕಾರಣ ಏನಂದ್ರೆ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸಬೇಕು. ಮಳೆಯನ್ನೇ ಅವಲಂಬಿಸಿದ ತಂಬಾಕು ಬೆಳೆಗೆ ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಆದರೂ ಮೈಸೂರು ಜಿಲ್ಲೆಯ ರೈತರು ಸಾವಯವ ಕೃಷಿ ಮೂಲಕ ಯಶಸ್ವಿಯಾಗಿದ್ದಾರೆ. ರಮೇಶ್ ಎಸ್ ಪೆರ್ಲಾ, ETV ನ್ಯೂಸ್, ಮೈಸೂರು.